ಸರ್, ಈ ಜಾತಿ ಗಣತಿಗೆ ಸಂಬಂಧಪಟ್ಟಾಗ ಇವತ್ತು ಮುಖ್ಯಮಂತ್ರಿಗಳು ಪರಿಶೀಲನೆ ಅಂತ ಮುಂದೆ ಏನ್ ಮಾಡಬೇಕು ಅಂತ. ಸೊ ಸಮುದಾಯಕ್ಕೆ ಏನು ಸಂದೇಶ ಸರ್, ಅಂದ್ರೆ ಈ ಕಳೆದ ಬಾರಿ ಆದಂತಹ ತಪ್ಪುಗಳು ಈ ಬಾರಿ ಮರುಕಳಿಸಬಾರದು ಅನ್ನೋ ಬಗ್ಗೆ? ನೋಡಿ, ಇವತ್ತು ಜಾತಿ ಗಣತಿ ಆಗಬೇಕು ಅನ್ನೋಂಥದ್ದು ಎಲ್ಲರ ಅಭಿಮತ ಇದೆ, ನಮ್ಮೆಲ್ಲರ ಬೆಂಬಲ ಅದಕ್ಕೆ ಇದೆ. ಜಾತಿ ಗಣತಿ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದೊಂದು ಸಮುದಾಯದ ಒಳಪಂಗಡಗಳಿದ್ದಾವೆ, ಇವೆಲ್ಲ ಒಳಪಂಗಡಗಳಲ್ಲಿ ಭಾಳಷ್ಟು ಗೊಂದಲ ಇದೆ. ಈ ಗೊಂದಲ ನಿವಾರಣೆ ಮಾಡುವಂಥ ಕೆಲಸ ಆಯಾ ಸಮುದಾಯದ ಪ್ರಮುಖರು ಮಠಾಧೀಶರು ಕೂಡಿ ಮಾಡಬೇಕಾಗ್ತದೆ. ಸರ್ಕಾರ ಸಹಿತ ಅದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿ ಒಂದೊಂದು ಸಮುದಾಯದಲ್ಲಿ, ಉದಾಹರಣೆಗೆ ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಸುಮಾರು 100 ಒಳಪಂಗಡಗಳಿದ್ದಾವೆ. ಈ 100 ಒಳಪಂಗಡಗಳು ಇವತ್ತೆಲ್ಲವನ್ನೂ ಒಗ್ಗೂಡಿಸಿಕೊಂಡು ಇವತ್ತೇನು ಸಂಖ್ಯೆ ಬರ್ತದೆ ಅದು ಬರುವಂಥ ರೀತಿಯಲ್ಲಿ ಬಂದರೆ ನೈಜವಾದಂಥ ಒಂದು ಸಮೀಕ್ಷೆ ಆಗಿದ್ದಂಗೆ ಆಗ್ತದೆ. ಮತ್ತು ಅದರಲ್ಲಿ ಏನು ಸ್ವಲ್ಪ ಗೊಂದಲಗಳಿದ್ದಾವೆ, ಇವತ್ತು ಸಾಮಾಜಿಕ, ಶೈಕ್ಷಣಿಕ, ಇವತ್ತು ಆರ್ಥಿಕ ದೃಷ್ಟಿಯಿಂದ ಸಮೀಕ್ಷೆ ಆದಂಥ ಸಂದರ್ಭದಲ್ಲಿ ಇವತ್ತು ಮೀಸಲಾತಿ ಏನಿದೆ, ಆ ಮೀಸಲಾತಿಗೆ ಅನುಗುಣವಾಗಿ ಕೆಲವರು ಇವತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತದೆ, ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತದೆ ಅಂತೇಳಿ ಹೇಳಿ ಈ ನಮೂದನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮ ಜಾತಿಯನ್ನು ನಮೂದನೆ ಮಾಡ್ತಾರೆ. ಅದರಿಂದ ಭಾಳಷ್ಟು ಗೊಂದಲ ಆಗ್ತದೆ. ಅದನ್ನು ಸರಿಪಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಮುದಾಯದವರು ಕುಂತು ಚರ್ಚೆ ಮಾಡಬೇಕಾಗ್ತದೆ. ಸರ್ಕಾರ ಜೊತೆಯಲ್ಲೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಜೊತೆಯಲ್ಲೂ ಚರ್ಚೆ ಮಾಡಿ ಅದನ್ನು ಸರಿಪಡಿಸಿದರೆ ಮುಂದೆ ಮತ್ತೆ ಈ ರೀತಿಯ ಸಮಸ್ಯೆಗಳಾಗಲಿ, ಈ ರೀತಿಯ ಶಂಕೆಗಳಾಗಲಿ ಬರೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಭಾವನೆಯಾಗಿದೆ. ಅಂದ್ರೆ ಬೇರೆ ಬೇರೆ ಉಪಪಂಗಡಕ್ಕೆ ಬೇರೆ ಬೇರೆ ಕೋಡ್ಗಳಿದಾವೆ ಸರ್, ಅದನ್ನ ಹೇಗೆ ಸರಿಪಡಿಸಿ ಸರ್ಕಾರನೇ ಮಾಡಬೇಕಲ್ವಾ? ನೋಡಿ, ಈಗ ಉಪಪಂಗಡಗಳು ಒಂದೇ. ಈಗ ನೀವು ಅವರವರ ವೃತ್ತಿ ಆಧಾರದ ಮೇಲೆ, ಉದಾಹರಣೆಗೆ ನೀವು ಅವ್ರ ಜಾತಿ ಅಂತ ಹೇಳಿ ನಮೂದನೆ ಮಾಡಿದ್ದಂಥದ್ದು ತೆಗೆದುಕೊಂಡ್ರು, ಅವರು ಯಾವ ಒಂದು ಸಮುದಾಯದಲ್ಲಿ ನಿಷ್ಠೆ ಇಕ್ಕಿ, ಶ್ರದ್ಧೆ ಇಕ್ಕಿ, ನಂಬಿಕೆ ಇಕ್ಕಿ ನಡೆದುಕೊಳ್ಳುತ್ತಾರೆ, ಅದು ಅವೆಲ್ಲರನ್ನೂ ಒಂದು ಕಡೆ ಸೇರಿಸಿಕೊಂಡ್ರೆ ಇವತ್ತು ಅವರಿಗೆ ಯಾವ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಮೀಸಲಾತಿ ಸಿಗಲಿ, ಎಲ್ಲರ ಒಂದು ಬೆಂಬಲ ಇದೆ ಅದಕ್ಕೆ. ಓಕೆ, ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರ ಹಕ್ಕಿದೆ. ಅದ್ರ ಜೊತೆಯಲ್ಲಿ ಎಲ್ಲ ವೃತ್ತಿಯವರು ಯಾವ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ನಡ್ಕೊಳ್ತಾರೆ ಅವರೆಲ್ಲರನ್ನೂ ಒಂದು ಕಡೆ ಸೇರಿಸಿ ನೀವು ಒಗ್ಗೂಡಿಸಿದರೆ ಸರಿಯಾದ ಒಂದು ಮಾಹಿತಿ ಹೋಗ್ತದೆ ಮತ್ತು ನೈಜವಾದಂಥ ಒಂದು ಸಂಖ್ಯೆಗಳು ಸಿಗ್ತದೆ.